ಡಿಕೆ ಶಿವಕುಮಾರ್ ಮತ್ತೆ ಜೈಲಿಗೆ ಹೋಗ್ತಾರೆ ಅಂತ ಮೈಸೂರಿನಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸೆಟಲ್ಮೆಂಟ್ ಹೇಳಿಕೆಗೆ ಹೀಗೆ ಈಶ್ವರಪ್ಪನವರು ಕೆಂಡಾಮಂಡಲರಾದ್ರು. ಗುಂಡಿಕ್ಕಿ ಕೊಲ್ಲುವ ಕಾನೂನನ್ನ ತನ್ನಿ ಅಂತ ಹೇಳಿದ್ದೆ. ಟಿವಿ9 ಮಾತ್ರವೇ ನನ್ನ ಹೇಳಿಕೆಯನ್ನ ಸರಿಯಾಗಿ ತೋರಿಸಿದೆ. ಈಗ ಡಿಕೆಗೆ ಅರ್ಧ ಸೆಟಲ್ಮೆಂಟ್ ಮೇಲೆ ಬೇಲ್ ಸಿಕ್ಕಿದೆ. ಪೂರ್ತಿ ಸೆಟಲ್ಮೆಂಟ್ ಆದ್ರೆ ಜೈಲಿಗೆ ಹೋಗ್ತಾರೆ. ನಾನು ದೇಶಭಕ್ತ, ನನ್ನ ಮೇಲೆ ಎಷ್ಟು ಕೇಸ್ ಹಾಕಿದ್ದಾರೆ, ನಾನು ₹1 ಕಟ್ಟಿಲ್ಲ, ಜೈಲಿಗೂ ಹೋಗಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೆಎಸ್ ಈಶ್ವರಪ್ಪ ಹೀಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾವು ಪ್ರತಿನಿಧಿ ರಾಮ್ ಕೆಎಸ್ ಈಶ್ವರಪ್ಪನವ್ರ ಜೊತೆಗೆ ಮಾತನಾಡಿದ್ರು. ಏನ್ ಹೇಳಿದ್ರು ಬನ್ನಿ ಕೇಳೋಣ. ಸರ್, ತಾವೊಂದು ಹೇಳಿಕೆಯನ್ನು ಕೊಟ್ಟಿದ್ರಿ. ಯಾರು ಈ ರೀತಿ ಹೇಳಿಕೆ ಕೊಡ್ತಾರೆ ಗುಂಡಿಕ್ಕಿ ಕೊಲ್ಲುವ ಕಾನೂನು ತರಬೇಕು ಅಂತೇಳಿ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇದನ್ನು ವಿರೋಧಿಸ್ತೇನೆ, ಮತ್ತೆ ಅರ್ಧ ಸೆಟಲ್ಮೆಂಟ್ ಆಗಿದೆ, ನಾನು ಫುಲ್ ಸೆಟಲ್ಮೆಂಟ್ ಮಾಡ್ತೇನೆ ಅಂತ. ಅರ್ಧ ಸೆಟಲ್ಮೆಂಟ್ ಅಂದರೆ ಅವ್ರ ಲೆಕ್ಕದಲ್ಲಿ ನಾನು ಮೊನ್ನೆ ಚುನಾವಣೆ ಸ್ಪರ್ಧೆ ಮಾಡಲಿಲ್ಲಲ್ಲ, ಆ ಬಗ್ಗೆ ಇರ್ಬೋದು. ಇದರಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡದೇ ಇರೋದಕ್ಕೆ ಕಾರಣ ನಮ್ಮ ಕೇಂದ್ರದ ನಾಯಕರು ಕೊಟ್ಟಂಥ ಸೂಚನೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಡಿಸಿಪ್ಲಿನ್ಡ್ ಆಗಿ ನಾನು ಅದನ್ನು ಅಕ್ಸೆಪ್ಟ್ ಮಾಡಿದ್ದೀನಿ. ಚುನಾವಣೆ ಸ್ಪರ್ಧೆ ಮಾಡಿಲ್ಲ. ನಾನು ಚುನಾವಣೆ ಸ್ಪರ್ಧೆ ಮಾಡದೇ ಇರೋದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಒಂದು ಕೂದಲಿನಷ್ಟು ಕೂಡ ಅವ್ರದ್ದು ಎಫರ್ಟ್ ಇಲ್ಲ. ಅರ್ಥ ಆಯ್ತಾ? ಇದೇನು ಅರ್ಧ ಸೆಟ್ಲ್ಮೆಂಟ್ ಮಾಡಿದ್ದೀನಿ ಅಂತ ಅವ್ರು ಹೇಳ್ತೇ ಇರಲ್ಲ. ನನಗೆ ಅರ್ಧ ಸೆಟ್ಲ್ಮೆಂಟ್ ಅಲ್ಲ, ಇವ್ರು ಏನೂ ನನಗೆ ಮಾಡೋಕ್ಕಾಗಲ್ಲ. ಇವರು ಅರ್ಧ ಸೆಟ್ಲ್ಮೆಂಟ್ ಎಲ್ಲಾಗಿದೆ, ಜೈಲಿಗೆ ಹೋಗಿದ್ರಿ ಇವರು. ಇದು ಅರ್ಧ ಸೆಟ್ಲ್ಮೆಂಟು, ಇನ್ನು ಪೂರಾ ಬಗೆಹರಿದಿಲ್ಲ, ಬೇಲಲ್ಲಿದ್ದಾರೆ. ಪೂರಾ ಅವ್ರದ್ದು ಹಿಯರಿಂಗ್ ಮುಗಿದ ಮೇಲೆ ಮತ್ತೆ ಜೈಲಿಗೆ ಎಷ್ಟು ವರ್ಷ ಹೋಗ್ತಾರೋ ಗೊತ್ತಿಲ್ಲ, ಆಗ ಪೂರ್ಣ ಸೆಟ್ಲ್ಮೆಂಟ್ ಆಗುತ್ತೆ. ಈ ರೀತಿ ಭಾಷೆಗಳಿದೆಯಲ್ಲ, ಅರ್ಧ ಸೆಟ್ಲ್ಮೆಂಟು, ಪೂರ ಸೆಟ್ಲ್ಮೆಂಟು, ಗೂಂಡಾಗಳು ಬಳಸೋಂಥ ಪದಗಳಿದು. ಆ ಸಿನಿಮಾದಲ್ಲಿ ಡೈಲಾಗ್ಗಳು ಕೇಳ್ತಿರ್ತೀವಿ. ಇಂಥ ಗೂಂಡಾ ಸೆಟ್ಲ್ಮೆಂಟ್ ಭಾಷೆಗಳನ್ನು ಮಾನ್ಯ ಡಿ ಕೆ ಶಿವಕುಮಾರೇ ಬಿಡ್ರಿ. ನಿಮ್ಮ ತಮ್ಮ ಏನು ರಾಷ್ಟ್ರದ್ರೋಹಿ ಹೇಳಿಕೆ ಕೊಟ್ಟನಲ್ಲ, ದೇಶವನ್ನು ಇಬ್ಬಾಗ ಮಾಡ್ತೀವಿ, ದಕ್ಷಿಣ ಭಾರತ ಎಲ್ಲ ರಾಜ್ಯಗಳು ಸೇರಿಕೊಂಡು ಬೇರೆ ರಾಷ್ಟ್ರ ಮಾಡ್ತೀವಿ ಅನ್ನಲ್ಲ, ಅವ್ರ ಮೇಲೆ ನೀವೇನಾದ್ರು ಕೇಸ್ ಹಾಕಿದ್ದೀರಾ? FIR ಹಾಕಿದ್ರಾ? ನೋಟಿಸ್ ಕೊಟ್ರಾ? ನನಗೆ ಯಾಕೆ FIR ಹಾಕ್ತೀರಿ? ನನಗೆ ಯಾಕೆ ನೋಟಿಸ್ ಕೊಟ್ರಿ? ನಾನು ದೇಶ ಇಬ್ಬಾಗ ಆಗಲಿ ಅಂತ ಹೇಳಿದ್ನಾ? ನಾನು ಹೇಳಿರೋದೇನು ಅಂದರೆ, ಈ ರೀತಿ ದೇಶದ್ರೋಹಿ ಹೇಳಿಕೆ ಕೊಡೋರನ್ನ, ದೇಶ ಇಬ್ಬಾಗ ಮಾಡ್ತೀನಿ ಅಂತ ಹೇಳಿಕೆ ಕೊಡೋರನ್ನ ಕಠಿಣ ಶಿಕ್ಷೆ ಕೊಡಬೇಕು. ನರೇಂದ್ರ ಮೋದಿಯವ್ರಿಗೆ ಪ್ರಾರ್ಥನೆ ಮಾಡಿದ್ದೀನಿ, ಇಂಥ ದೇಶದ್ರೋಹಿಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನೋದಾದರೆ ಕಾನೂನು ತಿದ್ದುಪಡಿ ಮಾಡಿ ಗುಂಡಿಟ್ಟಿ ಕೊಲ್ಲಂಥ ಕಾನೂನು ತನ್ನಿ. ಇದನ್ನು ನೀವು ತುಂಬ ಸ್ಪಷ್ಟವಾಗಿ ಹೇಳಿದ್ರಿ. ನಿಮ್ಮ TV9 ಒಬ್ಬರೇ ಈ ರೀತಿ ಸ್ಪಷ್ಟವಾಗಿ ನಾನು ಹೇಳಿದ್ದು. ಅನೇಕರು ಟಿವಿಗಳು ನೋಡ್ತಾ ಇದ್ದೀನಿ ನಾನು. ಅವರೇನು ಹೇಳ್ತಿದ್ದಾರೆ? ಗುಂಡಿಟ್ಟಿ ಕೊಲ್ಲಿ ಅಂತ ಈಶ್ವರಪ್ಪ ಹೇಳಿಕೆ ವಿವಾದ. ನಾನು ಯಾರ್ಯಾರನ್ನೂ ಸುಮ್ಮನೆ ಗುಂಡಿಟ್ಕೊಲ್ಲಿ ಅಂತ ಹೇಳಿಲ್ಲ. ನಿಮ್ಮ TV9 ಒಂದೇ ಕ್ಲಿಯರಾಗಿ ನೀವು ಹೇಳಿದ್ದು, ಇನ್ಯಾರೂ ಹೇಳಿಲ್ಲ. ನನಗೆ ಇವ್ರು ಹೆದರಿಸಿ ಬದರಿಸಿ ಅರ್ಧ ಸೆಟ್ಲ್ಮೆಂಟ್ ಆಗಿದೆ ಅಂತಂದರೆ ನಾನು ಕೇಳಲಿಲ್ಲ. ಇಂಥದಕ್ಕೆ ಬಗ್ಗೋದು ಇಲ್ಲ, ಹೆದರೋದು ಇಲ್ಲ. ನನಗೆ ಅನೇಕ ನೋಟಿಸ್ಗಳು ಬಂದಿತ್ತು, ಅನೇಕ FIR ಬಿತ್ತು. ಯಾತಕ್ಕೆ? ರಾಜ್ಯದ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ, ರಾಷ್ಟ್ರದ ಹಿತದೃಷ್ಟಿಯಿಂದ ಅನೇಕ ಹೋರಾಟಗಳು ನಾನು ಮಾಡಿದಾಗ ನನಗೆ FIR ಬಿದ್ದಿದೆ. ಆ ಎಲ್ಲ ಕೇಸಲ್ಲೂ ಕೂಡ ಕೋರ್ಟ್ ನನಗೆ ಕ್ಲೀನ್ ಚಿಟ್ ಕೊಟ್ಟಿದೆ. ಒಂದೇ ಒಂದು ಕೇಸಿನಲ್ಲೂ ಕೂಡ ನನಗೆ ₹1 ಪೆನಾಲ್ಟಿ ಹಾಕಿಲ್ಲ, ಒಂದು ದಿನ ಜೈಲಿಗೆ ಕಳಿಸಿಲ್ಲ. ಆದರೆ ಎಷ್ಟು ದಿನ ಜೈಲಿಗೆ ಹೋಗಿದ್ರಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ? ಯಾಕೆ ಹೋಗಿದ್ರಿ ಜೈಲಿಗೆ? ರಾಷ್ಟ್ರಭಕ್ತರ ಹೋಗಿದ್ರಾ? ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ರಾ? ನೀವು ರಾಜ್ಯದ ಬೊಕ್ಕಸವನ್ನು ಲೂಟಿ ಮಾಡಿದಿರಿ ಅನ್ನೋದನ್ನು ಗಮನಿಸಿ ನಿಮ್ಮ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ದಾರೆ. ಸದ್ಯಕ್ಕೆ ಬೇಲಲ್ಲಿದ್ದೀರಿ, ಅರ್ಧ ಸೆಟ್ಲ್ಮೆಂಟ್ ಆಗಿದೆ. ಫುಲ್ ಸೆಟ್ಲ್ಮೆಂಟು ಮುಂದಿನ ಜೈಲಿಗೆ ಹೋಗ್ತಿರಲ್ಲ, ಅವಾಗ ನಿಮ್ದು ಫುಲ್ ಸೆಟ್ಲ್ಮೆಂಟ್ ಆಗುತ್ತೆ. ಗುಂಡಿಗೆ ಎದುರುವ ಬ್ಲಡ್ ನಮ್ದಲ್ಲ, ಬೆಂಗಳೂರಲ್ಲಿ ನಮ್ಮದೇ ಆದಂತಹ ಇತಿಹಾಸ ಇದೆ ಅಂತ. ನೋ ಕೆಂಪೇಗೌಡರನ್ನ ಇವ್ರು ಸ್ವಂತ ಆಸ್ತಿ ಮಾಡ್ಕೊಳಕ್ಕೆ ಹೊರಟಾರಲ್ಲ. ಡಿ ಕೆ ಶಿವಕುಮಾರು, ಸುರೇಶ್ ಅವರು ಅಣ್ಣ ತಮ್ಮಂದರು ಒಂದೇ ಸ್ವಂತ ಆಸ್ತಿ, ಅವ್ರ ತಂದೆ ಆಸ್ತಿ, ಅವರೆಲ್ಲರೂ ಕೂಡ ಭಾಗಿದಾರರು. ಕೆಂಪೇಗೌಡರನ್ನ ನೀವು ನಿಮ್ಮ ಸ್ವಂತ ಆಸ್ತಿ ಅಂತ ಬಳಸ್ಕೊತಿದ್ದೀರಲ್ಲ, ಇದೇ ಮುಟ್ಟಾಳ್ತನ, ತಪ್ಪಿದು. ಇಡೀ ನಾಡಗೌಡ ಕೆಂಪೇಗೌಡ, ನಾಡಪ್ರಭು, ನಮ್ಮೆಲ್ರಿಗೂ ನಾಯಕರು ಕೆಂಪೇಗೌಡರು, ಮಾದರಿ ಆಡಳಿತಗಾರ. ಅವ್ರು ನಿಮ್ಮ ಸ್ವಂತ ಆಸ್ತಿ ಮಾಡ್ಕೊಂಡು ಕೊಟ್ಟರೆ ಸಾಧ್ಯ ಇಲ್ಲ. ಆ ಬ್ಲಡ್ ನಮ್ಮ ಹತ್ರನೂ ಹರಿತಾ ಇದೆ ಕೆಂಪೇಗೌಡರದು. ಅವ್ರು ಹೇಳುವಂಥದ್ದು ಅಸೆಂಬ್ಲಿಯಲ್ಲಿ ನನ್ನ ಬಗ್ಗೆ ಈಶ್ವರಪ್ಪ ಅವ್ರು ಏನು ಮಾತಾಡಿದ್ರು ಹೋಗಿ ನೋಡಿ, ಈಗೇನು ಮಾತಾಡ್ತಾ ಇದ್ದಾರೆ ನೋಡಿ, ನಾನು ಯಾಕೆ ಅದಕ್ಕೆ ಕೇಳೋಣ ಅಂತ. ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಅಸೆಂಬ್ಲಿ ನನಗೂ ಹೇಳಿದ್ರು, ನಾನು ಅದಕ್ಕೆ ಉತ್ತರನೂ ಕೊಟ್ಟೆ.
ಅವರೇ ಹೇಳಿ, ನಾನೇನು ಹೇಳಿದ್ರು, ಅವರೇನು ಹೇಳಿದ್ರು, ಅದಕ್ಕೆ ನಾನೇನು ಉತ್ತರ ಕೊಟ್ಟೆ ಅಸೆಂಬ್ಲಿಯಲ್ಲಿ ಅವರೇ ಹೇಳಿ. ನಾನು ಮತ್ತಿಲ್ಲಿ ಹೇಳೋಂಥ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ನಾನು ಯಾವುದನ್ನೂ ಕೂಡ ಸ್ವಾಭಿಮಾನದ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ, ದೇಶದ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಎಲ್ಲೂ ಇದರಲ್ಲಿ ನಾನು ಹೊಂದಾಣಿಕೆ ಮಾಡ್ಕೊಳಲ್ಲ. ನನ್ನ ಜೀವನದಲ್ಲಿ ಹೊಂದಾಣಿಕೆ ರಾಜಕೀಯ ಗೊತ್ತಿಲ್ಲ. ಸೆಟಲ್ಮೆಂಟ್ ಅಂತ ಹೇಳೋ ಮುಖಾಂತರ ಈಶ್ವರಪ್ಪ ಅವ್ರನ್ನ ಎದುರಿಸುವಂಥ ಕೆಲಸ ಆಗ್ತಾ ಇದೆಯಾ? ನಾನು ಅದಕ್ಕೆ ಹೇಳ್ದನಲ್ಲ, ಈ ರೀತಿ ಗೂಂಡಾಗಳನ್ನ ನಾನು ಭಾಳ ನೋಡಿಬಿಟ್ಟಿದ್ದೀನಿ. ನನ್ನನ್ನು ಯಾವುದೇ ದಿಕ್ಕಲ್ಲೂ ಕೂಡ ಇವರು ಎದುರಿಸೋದು ಬೆದರಿಸೋದು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಇವ್ರು ನನಗೆ ಎದುರಿಸ್ತಾರೆ. ಅವ್ರು ಹೆದರ್ಸಕ್ಕೆ ನಾನು ಯಾಕೆ ಬಗ್ಗಬೇಕು? ಅನೇಕ ಅವ್ರ ಮಂತ್ರಿಗಳು ಬಗ್ಗಬಹುದು. ಅವರ ಒಂದು ದಬ್ಬಾಳಿಕೆಗೆ ನಾವು ಯಾಕಪ್ಪ ಬಗ್ಗಬೇಕು ಅಂತ, ಅಥವಾ ಅವ್ರ ಲೂಪ್ ಹೋಲ್ಸ್ ಏನಾರು ಇದ್ದಿತ್ತು, ಅದಕ್ಕೋಸ್ಕರ ಅವರು ವಿಧಿ ಇಲ್ಲದೇ ಡಿ ಕೆ ಸುರೇಶು, ಡಿ ಕೆ ಶಿವಕುಮಾರ್ ಮಾಡ್ತಿರೋದು ಸರಿ ಇದೆ, ಈಶ್ವರಪ್ಪ ಮಾಡ್ತಿರೋದು ಸರಿ ಇಲ್ಲ ಅವ್ರು ಹೇಳ್ಬೋದು. ನನಗೇನು ಗ್ರಾಚಾರ? ಆಫ್ ಸೆಟಲ್ಮೆಂಟ್ ಡಿ ಕೆ ಶಿವಕುಮಾರ್ ಅವ್ರಿಗಾಗಿದೆ, ಜೈಲಿಗೆ ಹೋಗಿ ಬಂದಿರಿ ಅಂತ. ಫುಲ್ ಸೆಟಲ್ಮೆಂಟ್ ಆಗುತ್ತೆ ಅಂದರೆ ಮತ್ತೆ ಜೈಲಿಗೆ ಹೋಗ್ತಾರೆ ಅಂತ. 100% ಈಗ ಅರ್ಧ ಸೆಟ್ಲ್ಮೆಂಟ್ ಆಗಿ ಜೈಲಿಗೆ ಹೋಗಿ ಬಂದ್ದಾರೆ. ಕಂಪ್ಲೀಟ್ ಅವ್ರದ್ದೆಲ್ಲ ಎನ್ಕ್ವೈರಿ ಮುಗಿದ್ಮೇಲೆ ಎಷ್ಟೆಷ್ಟು ಲೂಟಿ ಮಾಡಿದ್ದಾರೆ ಅಂತ ಅಂದ್ಕೊಂಡು ಅದ್ರ ಪ್ರಕಾರ ಎಷ್ಟು ಪೆನಾಲ್ಟಿ ಕಟ್ಟಬೇಕು, ಎಷ್ಟು ವರ್ಷ ಜೈಲಿಗೆ ಇರಬೇಕು ಅನ್ನೋದನ್ನು ಕೂಡ ಅವರಿಗೆ ಜಡ್ಮೆಂಟ್ ಬರುತ್ತೆ. ಆಗ ಜೈಲಿಗೆ ಮತ್ತೆ ಹೋಗ್ತಾರೆ, ಫುಲ್ ಸೆಟಲ್ಮೆಂಟ್ ಆಗುತ್ತೆ. ಈಶ್ವರಪ್ಪನವರು ಈ ಮಟ್ಟಿಗೆ ಸಿಟ್ಟಾಗಿ ಸೆಟಲ್ಮೆಂಟ್ ಮಾತೆಲ್ಲ ಆಡ್ತಾ ಇರೋದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಂಥ ಒಂದು ಸ್ಟೇಟ್ಮೆಂಟ್ ಆಗಿತ್ತು. ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಕೆ ಎಸ್ ಈಶ್ವರಪ್ಪನವ್ರ ವಿಚಾರವಾಗಿ ಬನ್ನಿ ನೋಡೋಣ. ನೋಡ್ರಿ, ಈಶ್ವರಪ್ಪನ ಕ್ಷಮೆ ಕೇಳಿ ಅಂತ ನಾವು ಹೇಳ್ತಾ ಇಲ್ಲ. ಅವನ ಸೆಟಲ್ಮೆಂಟ್ 1 ರೌಂಡ್ ಸೆಟಲ್ಮೆಂಟ್ ಆಗಿದೆ. ಅಸೆಂಬ್ಲಿಲಿ ಏನೋ ಮಾತಾಡಿದ್ರು, ನಿಮ್ಗೆ ನೆನಪಿದ್ಯಾ? ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು. ಈಗ ಎಲ್ಲಿದ್ದಾರೆ ಈಶ್ವರಪ್ಪ? ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದ್ದೆಲ್ಲ ಒಂದೊಂದು ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ. ಅರ್ಥ ಆಯ್ತಾ? ನಾವೇನು ಈಶ್ವರಪ್ಪನ ಯಾವ ಸೆಟಲ್ಮೆಂಟ್ ಕೇಳಿ ಗುಂಡಿಗೆ ಕೊಲ್ತೀನಿ ಅಂತ ಕೊಲ್ಲಿ ಬಿಡಿ. ಡಿ ಕೆ ಸುರೇಶು ಈ ಗುಂಡಿಗೆ ಇವಕ್ಕೆಲ್ಲ ಎದುರೋ ಬ್ಲಡ್ ಅಲ್ಲ ಅದು. ಕೆಂಪೇಗೌಡರ ಇತಿಹಾಸ ಗೊತ್ತಿದೆಯಲ್ಲಪ್ಪ. ವಿ ಹ್ಯಾವ್ ಅವರ್ ಓನ್ ಹಿಸ್ಟ್ರಿ ಇನ್ ಬ್ಯಾಂಗ್ಳೂರ್. ಪ್ರೇರೇಪಣೆ ಮಾಡೋದು ಬೇಡ, ನಾನೇ ಬರ್ತೀನಿ ಈಶ್ವರಪ್ಪನವ್ರ ಮನೆಗೆ. ಇಂಥವ್ರು ನಾವು ರಾಜಕಾರಣ ಮಾಡಬೇಕಾದವರು ಹಿಂದೆ ಹೇಳಿದ್ದೀನಿ. ಹುಲ್ಲುಗಾಡಿನೂ ಹಿಡ್ಕೊಂಡು ಬರಲಿಲ್ಲ, ಕಿವಿ ಮೇಲೆ ಹೂವು ಹಿಡ್ಕೊಂಡು ಬರಲಿಲ್ಲ. ನೋಡ್ರಿ, ಈಶ್ವರಪ್ಪನ ಕ್ಷಮೆ